ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ. ರಾಗಿ ರೊಟ್ಟಿ, ಇದು ಹಾಗಲಕಾಯಿ ಪಲ್ಯ. ನಿನ್ನೆ ರಾತ್ರಿ ಮಾಡಿದ್ದು. ನಿನ್ನೆ ಹಾಗಲಕಾಯಿ ಪಲ್ಯ ನಿನ್ನೆ ರಾತ್ರಿ ಮಾಡಿದ್ದು. ಸೊ ತನುಗೀಗ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಸಾಂಬಾರು ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಬೇಳೆ ಸಾಂಬಾರು. ಸೊ ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗ್ಬೇಕು, ಕಾಲೇಜ್ ಹತ್ರ ಹೋಗಬೇಕು. ಸ್ವಲ್ಪ ಕೆಲಸ ಇದೆ. ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕೆಲಸ ಆಯಿತು. ಏನಿದ್ರು ರೆಡಿಯಾಗಿ ಹೊರಡ್ತಾ ಇರೋದಷ್ಟೇ. ಅಮ್ಮ ಬೆಳಗ್ಗೆನೇ ನಮ್ಮ ಮನೆಗೆ ಬಂದಿದ್ದರು. ನಾನು ಈಗ ರೆಡಿಯಾಗಿ ಅಮ್ಮ, ತನು, ನನ್ನ ಹಸ್ಬೆಂಡು 4 ಜನ ಇವಾಗ ಹೋಗ್ತಾಯಿದ್ದೀವಿ. ಫೀಸ್ ಕಟ್ಟಿದ ರೆಸಿಪ್ಟು ಅಮ್ಮನ ಮನೇಲೇ ಬಿಟ್ಬಿಟ್ಟಿದೆ. ಹಂಗಾಗಿ ಅಮ್ಮನ ಮನೆಗೆ ಹೋಗಿ ರೆಸಿಪ್ಟ್ ತೊಗೊಂಡು ಸಿಟಿ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬಾಳೆಹಣ್ಣು ಇನ್ನೂ ದೊಡ್ಡದೇ ಆಗಲಿಲ್ವೇನಮ್ಮ? ಇದೆ ಇದೆ ಇದೆ. ಅಮ್ಮ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ, ಹಾಗೆ ಸ್ವಲ್ಪ ಸಂತೆಗೆ ಸಾಮಾನು ತರಕ್ಕೆ ಹೋಗಬೇಕು ಅಂತಂದರು. ಹಾಗಾಗಿ ನಮ್ಮ ಅಮ್ಮನ ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿ ನಾನು, ತನು, ನನ್ನ ಹಸ್ಬೆಂಡು ಕಾಲೇಜ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ನಾವು ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು. ಅದನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಕಾಲೇಜ್ ಹತ್ರ ಹೋಗೋಣ ಅಂತ ಹೊರಟ್ವಿ. ನಿಮ್ಮಪ್ಪ ಅಂತ ಒಂದು 2 ದಿನಕ್ಕೆ ಫುಲ್ಲು ಕರ್ಗಾಗೋ. ಓಡ್ ಬರ್ದೈತಾ? ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ. ಕೆಲಸ ಎಲ್ಲ ಮುಗಿದ್ಮೇಲೆ ಈಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಆನ್ ದ ವೇಯಲ್ಲಿ ಇಲ್ಲೇ ಒಂದು ಕ್ರಾಫ್ಟ್ ಮೇಳ ಥರ ಹಾಕಿದ್ರು. ಅದರೊಳಗಡೆ ಸುಮ್ಮನೆ ಹಂಗೆ ಹೋಗೋಣ ಆನ್ ದ ವೇಲೇ ಇತ್ತು. ಹಾಗಾಗಿ ಅಲ್ಲೇ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಫಾರ್ಮಲ್ಲಿಲ್ಲ ಇಲ್ಲಿ ಜೀನ್ಸ್ದು ಎಲ್ಲ ಜಾಕೆಟ್ಸ್ ಥರ ಇದೆ, ಈ ಥರ ಡ್ರೆಸ್ಗಳು. ಪ್ಯಾಂಟ್ ನೋಡೋದು ಹಿಂಗೆ ಅಂದ್ಕೊ, ಇದ್ರ ಥರದವ ಅಂತ 34 ಸೈಜ್ ಬೇಕಾದ್ರೆ ನನಗೆ ಕುಳ್ಳ ಇದೆ. ಅದಂಗೆ ಬರುತ್ತೆ ಕಣೆ, ಅಷ್ಟು ಕುಳ್ಳದೆ ಐತಿಗೆ ಅದು ಈ ಕಡೆ ಅದು ಒಂಥರ ಸ್ಟೈಲ್ ಅದು. ಇದು ನೋಡ್ತಾನೆ ಬ್ಲೂ ಕಲರ್ ಇಲ್ಲ. ಕಡೆ
350 का सर, उसमें नहीं कुछ दिखा रहा है। 8 पैक और चार्ज रखे 8 पैक बड़े ट्रिमिंग इश्यू है। ಯಾವುದಾ 150 ರೂಪಾಯಿ ಬ್ಯಾಟ್ರಿ ಹಾಕ್ಬೇಕು ನೋಡಲಿ ಅದಕ್ಕೆ हाँ बैटरी चार्जिंग करने का है ना ऑप्शन। ಚಾರ್ಜಿಂಗ್ ಮಾಡಿಬಿಟ್ಟು ಹಾಕ್ಬೇಕು ಒಳಗೆ. ಹೌದಾ ಬಟನ್ ಇದ್ದಾರೆ पीछे पीछे ಎಷ್ಟು 350। $350 $120 $150 ಬೌಲ್ ಯಾವ ಬೌಲ್ ಇದು ಹೂವು ಹಾಕಿದೆ ಎಲ್ಲಿ ಜಾಸ್ತಿ ಹಾಕಿರ್ತಾರೆ ಚಿನ್ನಿ ಅಂತ 550 ಇದಾ ನೀನು ಹೇಳಿದ್ದು ಇವೆಲ್ಲ ಗಿಡ ನೋಡೋದು ಅವು ಆ ಥರದವೆಲ್ಲ ಚಿನ್ನಿ ಸ್ಮೂತಾಗಿದ್ದಾವೆ ಆ್ಯಕ್ಚುಲಿ ಈ ಗ್ಲಾಸ್ ಐಟಮ್ ಎಷ್ಟು ಕೇಳಿದ ಗ್ಲಾಸ್ ಐಟಮ್ ಅಲ್ಲಿ ವಾಜಾ ಏನು ಹುಡುಕ್ತಾ ಇದ್ದೀರ ಅಲ್ಲಿ ಗ್ಲಾಸ್ ವೈನ್ ಗ್ಲಾಸ್ ಥರ ಬರ್ತಾವಲ್ಲ ಅಂಥವು ನಮ್ಮನೆ ಗಾಜಿಂದು ಎಲ್ಲ ಕಮ್ಮಿ ಆಗಿದ್ದಾಗಿದೆ ಅದೇನಕ್ಕೆ ನಮಗೆ ಇದು ಚೆನ್ನಾಗಿದೆ ಅದು ವೈನ್ ಗ್ಲಾಸ್ ಥರ ಇದೆಯಾ ಆ ಥರ ಡಿಸೈನ್ ವಿಡಿಯೋ ಮಾಡ್ತಾ ಇದ್ದೀನಿ ಹ್ಯಾಂಡ್ಲೂಮ್ ಕ್ರಾಫ್ಟ್ ಎಲ್ಲ ಹಾಂ मैडम बच्चे के लिए बबल्स हो ना। ಅದು ಬಬಲ್ಸ್ ಆಡೋ ಬಚ್ಚೆ ಅಲ್ಲ ಬಡಾ ಬಚ್ಚಿ बच्चे बच्चे के लिए हैंडलूम क्राफ्ट ಫ್ರೆಂಡ್ಸ್ ಇದ್ರ ಹೆಸರು ಸುರಭಿ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡ್ ಕ್ರಾಫ್ಟ್ ಎಕ್ಸ್ಪೋ ಅಂತ ಹೇಳ್ಬಿಟ್ಟು ಇದು ಲೊಕೇಟ್ ಆಗಿರೋದು ರಾಂಪುರ ಹತ್ರ ಅಂದರೆ ಹಾಲ್ದೂರು ರಸ್ತೆಯಲ್ಲಿ ಮೇನ್ ರೋಡಲ್ಲೇ ಸಿಗುತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಗ್ಲಾಸ್ ಐಟಮು ಪಿಂಗಾಣಿ ಐಟಮ್ಸು ಮನೆಗೆ ಬೇಕಾಗಿರೋ ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಖಾದಿ ಬಟ್ಟೆಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿನೂ ಇದೆ ಕಡಿಮೆಗೂ ಇದೆ ಚೆನ್ನಾಗಿದೆ ನೀವು ಬಂದು ನೋಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಪ್ಯಾಂಟ್ ನೋಡಿದೆ ಜೀನ್ಸ್ ಪ್ಯಾಂಟು ಅದೊಂಥರ ಚೆನ್ನಾಗಿತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಬೇಕು ಅಂತ ಕೇಳ್ತಾ ಇದ್ಲು ತನು ಹಾಗಾಗಿ ಅದು ನೋಡಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೇಕು ಅಂದ್ಲು ಅಂತೇಳ್ಬಿಟ್ಟು ಒಂದೊಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಕೊಡಿಸ್ದೆ ಅದ್ರ ಜೊತೆಗೆ ಬ್ಲೂ ಕಲರ್ ಕೂಡ ಬೇಕು ಅಂದ್ಲು ಅಂತೇಳಿ 2 ಪ್ಯಾಂಟ್ ಕೊಡಿಸ್ದೆ ಹಾಗೆಯೇ ಒಂದು ಬ್ರಷು ಹಾಗೆಯೇ ಬಟ್ಟೆ ನೇತಾಕೋ ದಾರ ವಯರ್ ಏನು ಬರುತ್ತದು ಹಾಗೆ ಅದ್ರ ಜೊತೆಗೆ ಒಂದು ಚಾಪರ್ ಕೂಡ ತೊಗೊಂಡೆ ಸೊ ತೊಗೊಂಡಾದಮೇಲೆ ಸೀದಾ ಮಾರ್ಕೆಟ್ ರಸ್ತೆ ಕಡೆ ಬಂದ್ವಿ ಹಾಗೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಾಟ್ಸ್ ಅಂಗಡಿ ಬಂದ್ವಿ ಅಲ್ಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ತತ್ರ ಇನ್ನೇನು 3 ಗಂಟೆ 3:15 ಆಗೋಕ್ಕೆ ಆಗಿಬಿಟ್ಟಿತ್ತು ಹಾಗಾಗಿ ಅಲ್ಲೇ ಒಂದು ಚಾಟ್ಸ್ ಅಂಗಡಿ ಹೋಗಿ ಸ್ವಲ್ಪ ಪಾನಿಪುರಿ ಅಲ್ಲ ಮಸಾಲೆ ಪುರಿ ಮತ್ತು ಒಂದು ಹಾಫ್ ಗೋಬಿ ಹಾಗೆಯೇ ಅದ್ರ ಜೊತೆಗೆ ಫ್ರೈಡ್ ರೈಸ್ ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೆ ಎಲ್ಲ ಮೈಲ್ಡಾಗಿತ್ತು ಚೆನ್ನಾಗಿತ್ತು ಒಂದು ಫ್ರೈಡ್ ರೈಸು ಒಂದು ಹಾಫ್ ಗೋಬಿ ಒಂದು ಮಸಾಲೆ ಪುರಿ 3 ಜನ ಶೇರ್ ಮಾಡಿ ತಿಂದ್ವಿ ಅಷ್ಟನ್ನು ತಿಂಗಳಾನ್ಗಟ್ಲೆಯಿಂದ ರೇಷನ್ ತೊಗೊಂಡಿದ್ದಿದ್ದು ನನಗೆ ಇವಾಗ ರೇಷನ್ ಬೇಕೇ ಬೇಕು ಅನ್ನಿಸ್ಬಿಡ್ತು ಹಾಗಾಗಿ ರೇಷನ್ ಅಂಗಡಿ ಹತ್ರ ಹೋಗೋದು ಬರೋದು ಆಗಿತ್ತು ಈ ತಿಂಗಳಂತೂ ಸರ್ವರ್ ಪ್ರಾಬ್ಲಮ್ಮು ರೇಷನ್ ತೊಗೊಳಕ್ಕೆ ತುಂಬ ಕಷ್ಟಪಟ್ಟು 2 ಅವರು 3 ಅವರು ರೇಷನ್ಗೆ ಕ್ಯೂ ನಿಂತು ತೊಗೊಳ್ತಾ ಇರೋದು ನಾವು ಹೋಗಿದ್ದ ದಿವಸನೂ ಅಷ್ಟೇ ಒಂದು 2-3 ಅವರು ನಾನು ಕ್ಯೂ ನಿಂತೆ ಬಟ್ ರೇಷನ್ನೇ ಕೊಡಲಿಲ್ಲ ರೇಷನ್ಗೆ ಸರ್ವರ್ ಸಿಗ್ತಾಯಿಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ 2 ಅವರ್ ಕಾಯ್ದ್ರೂ ಕೂಡ ಆಗ್ತಾಯಿಲ್ಲ ಸೊ ನಾಳೆ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಎಷ್ಟಿದೆ 200 ರೂಪಾಯಿ ಇದೆಯಾ
ಸರಿ ತಡಿ ಹೋಗಿ ಬರ್ತೀನಿ. ಇವ್ರೆ ನನ್ನ ಮಗಳು ದೊಡ್ಡವರು ಇದು ಇದು ನಮ್ಮ ಮಗಂದ ಎಲ್ಲಿದ್ದೀರ ಈಗ? ಗೋರಿಕಲ್ವೆ 40 ಇಲ್ಲ ಭಯ ಎಂಥ ಟೈಮಲ್ಲಿ ಏನೇನು ಮಾಡ್ತಾರೆ ಅಂದರೆ ಇಂಥ ಟೈಮಲ್ಲಿ ಪುದೀನ ಕೊತ್ತಂಬರಿ ಎಷ್ಟಣ್ಣ? ನಂಬರ್ 10 ರೂಪಾಯಿ ಭಯ ಒಂದು ಕಂಚ 10 ರೂಪಾಯಾ? ಒಂದು 10 ರೂಪಾಯಾ? 10 ರೂಪಾಯಿ. ಏನು ತಗೋಬೇಕಂತ ಬಂದು ಹೇಳು. ಕ್ಯಾರೆಟ್ ಅಲ್ಲ? ನಾ 10 ರೂಪಾಯಿ ಕೊಡಿ ಅಂದರೆ ಚೆನ್ನಾಗಿರೋ. ಒಂದೇ 10 ರೂಪಾಯಿ ಗಂಟೆ ಕೊಡೋದು. 10 ರೂಪಾಯಿ ಮೂರೇ ಕಡಲೆಪುರಿ ತಗೊಳ್ಳೋದಾ? ಬೇಡವಾ? ಕಡಲೆಪುರಿ ಒಂದು ತಗೊಂಡೋಗೋಣ. ಎಷ್ಟದು? 30-50 ಅದೆಷ್ಟು? 20 ಸಾಕು. ಬೇರೆ ಮೆಡಿಕಲ್ ಕ್ಯಾರೆಟ್ ಒಂದು ತಗೋಬೇಕಣ್ಣ. ಅಲ್ಲೇನಾದ್ರು ತೊಗೊಳ್ತೀಯಾ? ಕೊತ್ತಂಬರಿ ಕೊತ್ತಂಬರಿ ಎಷ್ಟು? ಒಂದು ಸಾಕಲ್ಲ? ಇದೆಯಲ್ಲ ತೆಂಗಿನಕಾಯಿ ಒಂದು ತಗೋಬೇಕು. ನಾವು ಹಿಂಗೆ ಸೈಟ್ ಹೋಗೋಣ. 100 ರೂಪಾಯಿ ಯಾವ 100 ರೂಪಾಯಿ 3 ಇವ 100 ರೂಪಾಯಿಗೆ ಆಯ್ತಾ? ಮನೆ ಕ್ಯಾರೆಟ್ ತೊಗೊಳಕ್ಕೆ ದುಡ್ಡೇ ಉಳಿದಿಲ್ಲ. ಇದೆಲ್ಲ ಫೋನ್ಪೇ ಇಲ್ಲ, ಕ್ಯಾರೆಟ್ ತೊಗೊಳಕ್ಕೆ ದುಡ್ಡೇ ಉಳಿದಿಲ್ಲ. ಕಾಯಿ ತಂದೆ 20 ರೂಪಾಯಿ ಒಂದು ಕಾಯಿ, 4 ಕಾಯಿ. ಏನು ಕರುಮಾರಿಯಮ್ಮ ಜಾತ್ರಾ ಮಹೋತ್ಸವ
ಬೆಂಗಳೂರು ಕಡೆ ಎಲ್ಲ ಎಷ್ಟೋ ಥರ ಸಂತೆ ಎಲ್ಲ ಇರ್ತಾವೆ. ಹಾಂ ಬೆಂಗಳೂರು ಕಡೆ ಎಲ್ಲ ಹಾಂ ಸಂತೆ ತುಂಬ ಕಡೆ ಸಿಗ್ತಾವೆ. ಇಲ್ಲಿ ನೋಡಿ, ಇಲ್ಲಿ ದನಗಳ ಎಂಡು ಇವಪ್ಪ ಊಟಕ್ಕೆ ಆಗಲಿಲ್ಲ ಗೂಳಿ. ಅದಕ್ಕೆ ಸಂಜೆಗೆ ರೆಡ್ ಹಾಕೋದು ಬೇಡ ಅಂತ ವೀಟ್ ಹಾಕೊಂಡು ಸಂತೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡು. ಎಲ್ಲ ಸಂತೆನೇ ನಂಬ್ಕೊಂಡಿದ್ದಾರೆ ಚಿಕ್ಕಮಂಗ್ಳೂರು ಕಡೆ. ಅಷ್ಟೊಂದು ಆ ಥರ ಮೀನುಗಳು ಯಾರು ತಿಂತಾರ ಒಣಗಿರೋ ಯೋಚನೆ ತುಂಬ ದೊಡ್ಡ ದೊಡ್ಡ ತೊಗೊಂಡೋಗ್ತಾರೆ ಚಿನ್ನಿ. ತೊಗೊಂಡೋಗಿ ಏನು ಮಾಡ್ತಾರೆ ಗೊತ್ತಾ, ಕ್ಲೀನಾಗಿ ಕೆರೆದ್ಬಿಟ್ಟು ಅದನ್ನು ಉಪ್ಪು ಖಾರ ಇದ್ರಲ್ಲಿ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಿಂತಾರೆ. ಊಟದ ಜೊತೆ ತಿಂತಾಯಿದ್ರೆ ಊಟ ಜಾಸ್ತಿ ಸೇರುತ್ತದು. ರಿಯಲಿ ಚೆನ್ನಾಗಿದೆ. ನಾನು ತಿನ್ನಲ್ಲ, ಬಟ್ ಆ ಥರ ತಿಂತಾರೆ. ಎಲ್ಲಿದೆ ಮನೆ? ಏ ಕಡೆ ಅಲ್ಲಿ ಅಲ್ಲ, বড় মাছ নাই। ಕೆರೆ ಮೀನು ಭೂತಾಯಿ ಎಲ್ಲ ಇಲ್ವಾ? ಎಲ್ಲ ಕ್ಲೋಸ್ ಆಗ್ತೈತೆ ಕಣೆ. ಬನ್ನಿ. ಇದು ಸಂತೆ ಸಣ್ಣದು ಫುಲ್ ಅದು. ಒಳ್ಳೆ ಬುದ್ಧಿ ಅಣ್ಣ, ಭೂತಾಯಿಯಲ್ಲಿ ಹಾಂ ಎಲ್ಲಿ? ಅಲ್ಲಿ ಮುಂದ್ಗಡೆ ಜಿಲೇಬಿ ತಣಕ 50 ರೂಪಾಯಿ ಚಿಲ್ಲರೆ ಕೊಡಬೇಕು. ಇದಕ್ಕಿರೋ 50 ರೂಪಾಯಿ ಚಿಲ್ಲರೆ. ಅಂತ ಇದಿಲ್ಲ ಕಣೆ. ಏನು? ಹೌದಾ? 100 ರೂಪಾಯಿ ಎಷ್ಟದು? 100 ರೂಪಾಯಿ ಆ ಕಡೆ 200 ರೂಪಾಯಿ. ಅದು ಫುಲ್ ಸಣ್ಣ ಇದೆ. ಅದೇನಂದರೆ ಜಿಲೇಬಿ ತಣಕ ನೀನು? ಆ ಕಡೆ ಇಷ್ಟಾ? ಬಾಂಗಡ ಯಾವುದು? ಅದಾ? ಗೊತ್ತಿಲ್ಲ. ಎಷ್ಟು 1 kg ಬಂತಾ? 3? ಏನಪ್ಪ ಅಷ್ಟಪ್ಪ ಆಗ್ಬಿಟ್ಟು ನಾನು ನೋಡಿದ್ರೆ ನೀರು ಇದ್ದಿಲ್ಲ. ಸಂತೆ ಒಳಗಡೆ ಹಾಗೆ ನೋಡ್ಕೊಂಡು ಬರ್ತಾಯಿದ್ರೆ ಹಾದಿ ಉದ್ದಕ್ಕೂ ನನ್ನ ಗಂಡಂಗೆ ಅವರು ಇವರು ಫ್ರೆಂಡು ಅಂತ ಸಿಗ್ತಾನೇ ಇರೋರು. ಅವ್ರ ಹತ್ರ ಇವ್ರ ಹತ್ರ ಮಾತಾಡಿಕೊಂಡು 1-2 ನಿಮಿಷ ಮಾತಾಡೋದು, ನಿಂತ್ಕೊಳ್ಳೋದು, ಹಂಗೆ ಆಯಿತು. ಫಿಶ್ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ಫಿಶ್ನ ತೊಗೊಂಡು ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ಬಿಟ್ಟು 19-20 ವರ್ಷ ಆದ್ರೂ ಕೂಡ ನನ್ನ ಗಂಡಂಗೆ ಇಷ್ಟೊಂದು ಜನ ಎಲ್ಲ ಪರಿಚಯ ಇದ್ದಾರಾ ಅಂತ ನನಗೇ ಶಾಕ್ ಆಗಿಬಿಡ್ತು. ಯಾಕಂದ್ರೆ ಅವಾಗೆಲ್ಲ ಚೆನ್ನಾಗಿ ಪೋಲಿ ಥರ ತಿರುಗಿಬಿಟ್ಟಿದ್ದಾರೆ ನನ್ನ ಗಂಡ. ಹಂಗಾಗ್ಬಿಟ್ಟು ಎಲ್ಲರೂ ಪರಿಚಯ, ಅವರು ಇವರು ಅಂತ ಮಾತಾಡಿಕೊಂಡು ನಿಂತ್ಕೊಂಡ್ರು.
ಇವತ್ತೆಲ್ಲ ಚೆನ್ನಾಗಿ ತಿರುಗಾಡ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಡ್ತು ನಿಜ ಹೇಳ್ಬೇಕಂದ್ರೆ. ಸೊ ಸಂತೆ ಒಳಗೆಲ್ಲ ಓಡಾಡಿ ಅಲ್ಲೆಲ್ಲ ಓಡಾಡಿ ಸೊ ಮನೆಗೆ ಬಂದ ತಕ್ಷಣ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ನನ್ನ ಹಸ್ಬೆಂಡು ಮಾತ್ರ ಬಂದ ತಕ್ಷಣ ಫಿಶನ್ನೆಲ್ಲ ನೀಟಾಗಿ ತೊಳೆದಿಡ್ತಾ ಇದ್ದಾರೆ. ತೊಳೆದಿಟ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಸಿಟಿ ಕಡೆ ಹೋಗಬೇಕು ಅಂತಂದರು. ಹಾಗಾಗಿ ಫಸ್ಟು ಇವಾಗ ಮೀನು ತೊಳೆದಾದ್ಮೇಲೆ ಸ್ವಲ್ಪ ಫ್ರೈಗೆಲ್ಲ ಮಸಾಲಾನ ಕಲಿಸ್ತಾ ಇದ್ದಾರೆ. ರೆಡಿ ಮಸಾಲ ಪೌಡ್ರ್ಗಳನ್ನೇ ತೊಗೊಂಬಂದಿದ್ದು. ರೆಡಿ ಮಸಾಲ ಪೌಡ್ರಿಗೆ ಸ್ವಲ್ಪ ಮೊಟ್ಟೆ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಇವಾಗ ಮಸಾಲಾನ ರೆಡಿ ಮಾಡ್ತಾಯಿದ್ದಾರೆ. ಬೆಳಗ್ಗೆನೇ ಹೋಗಿದ್ರೆ ಇನ್ನೂ ದೊಡ್ಡ ದೊಡ್ಡ ಬೂತಾಯಿ ಸಿಕ್ಕಿರೋದಲ್ವಾ. ಮೀನು ತರಕ್ಕಿಂತ ಬೇಗನೆ ಹೋಗಬೇಕು. ಏನು ಮನೆ ಇದು ಕೊಂಚ ಚಿಲ್ಲಿ ಪೌಡ್ರ್ ಎಲ್ಲ ಹಾಕ್ದಾ? ಬೇಡ, ಅದೇ ಖಾರ ಇರುತ್ತಾ? ಮನೆ ಹುಳಿನೇ ಹಾಕಿಲ್ವಲ್ಲೇ. ಹಾಗೆ ಈಗ ಕಾಫಿ ಕೂಡ ಮಾಡಿದೆ. ಸ್ವಲ್ಪ ಕಡಲೆಪುರಿ ತೊಗೊಬಂದಿದ್ವಿ, ಅದನ್ನು ಇವಾಗ ತಿಂತಾಯಿದ್ದೀವಿ. ನಮ್ಮಮ್ಮ ಕೂಡ ಸಂತೆಗೆ ಹೋಗಿದ್ರು, ಅವರು ಕಡಲೆಪುರಿ ತೊಗೊಂಬಂದಿದ್ರಂತೆ. ಅವರು ಮನೆಯಿಂದ ಬರ್ತಾ ಸ್ವಲ್ಪ ಕಡಲೆಪುರಿ ಎಲ್ಲ ಎತ್ಕೊಂಬಂದಿದ್ರು. ನಾನು ತನು ಅಮ್ಮ ಇವಾಗ ಕಾಫಿ ಕುಡ್ಕೊಂಡು ಕಡಲೆಪುರಿ ತಿಂತಾಯಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಕಾಫಿ ಕುಡಿದು ಸ್ವಲ್ಪ ಕಡಲೆಪುರಿ ತಿಂದು ಅವರೂ ಸಿಟಿ ಕಡೆ ಹೋದರು. ನಾನಿವಾಗ ಸಾಂಬಾರಿಗೆಲ್ಲ ಮಸಾಲ ರೆಡಿ ಮಾಡಿಬಿಟ್ಟು ಸಾಂಬಾರು ಮಾಡಬೇಕು. ನಾನು ಮ್ಯೂಟ್ ಮಾಡ್ತಾನೋ. ಚಾಕು ಅದೇ ಆಗುತ್ತೆ. ಚಾಕು ಬೇಕು. ಈ ಚಾಕು ದೊಡ್ಡದು ಆಗುತ್ತಾ? ತೊಳೆದ ಕಾಯದು ಚೆನ್ನಾಗೈತಿ. ಉಪ್ಪಿನಕಾಯಿ ತಪ್ಪು ಐತಿ. ಯಾವುದಿಲ್ಲ ಹಳೆ ಯಾವತ್ತು ತಂದಿಲ್ಲ, ನೀನು ತಂದಿದ್ದಲ್ಲ. ಕಾಯಿ ಜಾಸ್ತಿ, ಕಾಯಿ ತೂಕೋಗಿ ನೀರು ಅಲರ್ತಾವಲ್ಲ ಅಂದ್ರೆ ಹಿಂಗೆ ಅನ್ಬೇಕು. ಕಟ 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 ಅಂತವಲ್ಲ, ಶಬ್ದ ಬರ್ತಾವಲ್ಲ ಅಂತ ತಗೋಬೇಕು. ಹೌದಾ? ಅದ್ರ ಒಳಗಡೆ ಎಲ್ಲ ಕರ್ಗಿದಂಗ ಇರ್ತವೆ ಚೆನ್ನಾಗಿ. ವಾರ ಸಾಕಿ ಮಾಡ್ಕೋತೀವಿ. ವಾರ ವಾರ ತರತ್ತದೇನಿಲ್ಲ. ಆಲ್ಮೋಸ್ಟ್ ಎಲ್ಲ ರೇಟ್ ಅಂತ ಅಂದ್ಕೊಂಡಿದ್ದಾಯ್ತು. ಇವಾಗ ಇನ್ನೇನು ಈರುಳ್ಳಿ ಇದೆ, ಟೊಮೆಟೊನು 2 kg ತಂದಿದ್ದೀನಿ. ಕಾಯ ಸಾಕು, ಕಾಯಿ ಜಾಸ್ತಿ ಹಾಕೋದು ಬೇಡ, ತೆಳ್ಳಗಿರಲಿ ಸಾರಲ್ಲ. ಅಲ್ಲಿ ಇಲ್ಲಿ ಓಡಾಡಿ ಸ್ವಲ್ಪ ಸುಸ್ತಾಗಿದೆ ಅನ್ನೋದೊಂದು ಬಿಟ್ಟರೆ ನಿಜವಾಗ್ಲೂ ನನ್ನ ಮೈಂಡ್ ಎಷ್ಟೊಂದು ರಿಲ್ಯಾಕ್ಸ್ ಆಗಿದೆ ಗೊತ್ತಾ. ಊರಿಗೆ ಬಂದಾದಮೇಲೆ ಆರಾಮಾಗಿದ್ದೀನಿ ಅನ್ನೋ ಒಂದು ಫೀಲ್ ಆಗಿದೆ. ನಮ್ಮಮ್ಮನೂ ಬರ್ತಾಯಿರ್ತಾರೆ ಮನೆಗೆ, ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ. ಸೊ ಏನೋ ಒಂದು ರೀತಿ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ಹಾಗೆಯೇ ಈಗ ಸ್ಟೌವ್ನೆಲ್ಲ ಆನ್ ಮಾಡಿಬಿಟ್ಟು ಸ್ವಲ್ಪ ಮೆಣಸಿಕಾಯಿ, ಖಾರ ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ ಎರಡೂ ಕೂಡ ಸ್ವಲ್ಪ ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ,
ಹಾಗೆ ಒಂದು ಸ್ವಲ್ಪ ಮೆಣಸು, ಒಂದು 10-12 ಕಾಳು ಮೆಣಸು ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡೆ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸುಮಾರು 1-1.5 ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ ಮಾತ್ರ ಒಂದು 2.5 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜು, ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಇವಾಗ ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಚೂರು ಹುಣಸೆಹಣ್ಣು, ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಹಾಕಿದ್ದೀನಿ ಇದಕ್ಕೆ. ನೋಡಿ, ತೆಂಗಿನಕಾಯಿ ಹುಣಸೆಹಣ್ಣು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿಬಿಟ್ಟು, ಹಾಗೆ ಈ ಹುರಿದಿಟ್ಕೊಂಡಂಥ ಡ್ರೈ ಮಸಾಲಗಳೇನಿತ್ತು ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದು ತಣ್ಣಗಾದಮೇಲೆ ನುಣ್ಣಗೆ ರುಬ್ಕೊಳ್ಳೋದು. ಇದಕ್ಕೆ ಇನ್ನೇನು ಮಸಾಲ ಹಾಕಲ್ಲ, ಇಷ್ಟೇ, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಷ್ಟೇ. ಈಗ ಮಸಾಲ ಎಲ್ಲ ತಣ್ಣಾಗಿ ಪೇಸ್ಟ್ ಮಾಡಿದ್ದಾಯಿತು. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಹಾಗೆಯೇ ಈರುಳ್ಳಿ, ಒಂದು ಅರ್ಧ ಭಾಗ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಸಣ್ಣದಾಗಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಈರುಳ್ಳಿನ ಬಾಡಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ ಸಿಟಿಯಿಂದ ಬಂದರು. ಈರುಳ್ಳಿ ಜೊತೆಗೆ ಈಗ 1-2 ಹಸಿರು ಮೆಣಸಿಕಾಯಿ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಇವಾಗ ರುಬ್ಬಿಟ್ಕೊಂಡಂಥ ಮಸಾಲ ಏನಿದೆ ನೋಡಿ, ಮಸಾಲ ಕೂಡ ಸೇರಿಸಿ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ನೀರು ಎಷ್ಟು ಹಾಕ್ಕೋಬೇಕು, ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳೋದು. ಮೀನು ಸಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೋಡಿಕೊಂಡು ಕರೆಕ್ಟಾಗಿ. ಮೀನು ಸಾರು ನಾನು ಈ ಥರದ ಮೆಥಡಲ್ಲಿ ಮಾಡ್ತೀನಿ, ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ನಾನಂತೂ ಈ ಥರನೇ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ, ನಮಗೆ ತುಂಬ ಇಷ್ಟ ಈ ಥರ ಮಾಡಿದ್ರೇ. ಬೇಕಂದರೆ ಇನ್ನೂ ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿನೇ ಸೇರಿಸ್ಕೊಳ್ಬೋದು. ಸೊ ನಮ್ಮಮ್ಮಗೆ ಜಾಸ್ತಿ ಹುಳಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂಥೇಳಿ ನಾನು ಹುಳಿ ಕಮ್ಮಿ ಹಾಕಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ. ಸಾಂಬಾರು ಟೇಸ್ಟ್ ಮಾಡ್ದೆ, ಕರೆಕ್ಟಾಗಿತ್ತಾ? ಸಾಂಬಾರನ್ನ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತೆಗೆದಿಟ್ಕೊಂಡು ಒಂದರಲ್ಲಿ ಬೂತಾಯಿ ಮೀನು ಹಾಕ್ತಾಯಿದ್ದೀವಿ. ಇನ್ನೊಂದು ಪಾತ್ರೆಯಲ್ಲಿ ಮೀನಿಂದು ತಲೆ, ಜಿಲೇಬಿ ಮೀನು ತಲೆ ಹಾಕಿ ಸಪ್ರೇಟಾಗಿ 2 ಸಾಂಬಾರು ಮಾಡ್ತಾಯಿದ್ದೀವಿ. ಹಾಗೆ ಇದು ಸಾಂಬಾರು ಚೆನ್ನಾಗಿ ಒಂದು 5 ನಿಮಿಷ ಕುದ್ಬಿಟ್ರೆ ಮೀನು ಬೆಂದು ಬಿಡುತ್ತೆ. ಫ್ರೆಂಡ್ಸ್, ಈಗ ನನ್ನ ಹಸ್ಬೆಂಡು ಫಿಶ್ ಫ್ರೈನ ಮಾಡ್ತಾಯಿದ್ದಾರೆ. ಸ್ವಲ್ಪ ಬೂತಾಯಿ ಮೀನು ಮತ್ತು ಸ್ವಲ್ಪ ಜಿಲೇಬಿ ಮೀನು ಎರಡನ್ನೂ ಕೂಡ ಕಲಿಸಿದ್ರು. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ನಾನಂತೂ ಇದೇ ಮೆಥಡಲ್ಲಿ ಮಾಡೋದು. ಸೊ ನಿಮಗೂ ಇಷ್ಟ ಆದರೆ ಇದೇ ಮೆಥಡಲ್ಲಿ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನಗೆ ಈ ಬೂತಾಯಿ ಮೀನು ಸಾಂಬಾರು ಅಂದರೆ ಸಖತ್ ಇಷ್ಟ. ಹಾಗೆ ನಮ್ಮಮ್ಮ ಕೂಡ ಮುದ್ದೆನ ಮಾಡಿದ್ರು. ಇವಾಗ ಊಟಕ್ಕೆಲ್ಲ ಬಡಿಸ್ಕೊಂಡಿದ್ದೀವಿ. ಸೊ ಏನು ನಾನು ಮಾರ್ಕೆಟಲ್ಲಿ ಜಾಸ್ತಿ ತರಲಿಲ್ಲ. ಮೀನು, ಸ್ವಲ್ಪ ಟೊಮೆಟೊ, 1-2 kg, ಒಂದು 4 ತೆಂಗಿನಕಾಯಿ, ಹಾಗೆಯೇ ಇದು ಕೊತ್ತಂಬರಿ ಸೊಪ್ಪು ಆ ಥರ ಮಾತ್ರ ತೊಗೊಂಬಂದೆ ಅಷ್ಟೇ. ಹಾಗೆ ಅಲ್ಲಿ ಸೇಲಲ್ಲಿ ಒಂದಷ್ಟು ಐಟಮ್ ತೊಗೊಂಬಂದಿದ್ದೆ, ಅದನ್ನು ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಏನೆಲ್ಲ ತಂದೆ ಅಂತೇಳಿ. ಸದ್ಯಕ್ಕೀಗ ಊಟ ಮಾಡ್ತಾಯಿದ್ದೀವಿ. ನಮ್ಮಮ್ಮನೇ ಮುದ್ದೆ ಮಾಡಿಕೊಟ್ರು. ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇರುತ್ತೆ ರಾತ್ರಿ ಟೈಮಲ್ಲಿ, ಹಂಗಾಗಿ ಅದ್ರ ಕಡೆಯೇ ಕೆಲಸ ಆಗಿಬಿಡುತ್ತೆ ಸುಮಾರು. ಇವತ್ತು ಬೇರೆ ಜಾಸ್ತಿ ಎಡಿಟಿಂಗ್ ಇತ್ತು. ಸರಿ ಆಯಿತಾ ಸಾಂಬಾರು? ಚೆನ್ನಾಗಾಯ್ತಾ? ಒಂದು ಪ್ಲೇಟು ವೇಸ್ಟ್ ತಟ್ಟೆ ಅಲ್ಲ, ವೇಸ್ಟ್ ತಟ್ಟೆ ಅಂತೆ. ಅದೇ ವಾವ್, ಫಿಶ್ ಫ್ರೈ ರೆಡಿ, ಫಿಶ್ ಸಾಂಬಾರು ಕೂಡ ರೆಡಿ. ಚಿನ್ನಿ ಇನ್ನೊಂದು ಸೋಡ್ತಾ ಬಚ್ಚಿನಿ ಸಾಂಬಾರ್ಗೆ. ರೈಸು ಹಾಗೆ ಮುದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಸೊ ಇವತ್ತು ಸ್ವಲ್ಪ ಲೆಂತಿ ಆಯಿತು ವ್ಲಾಗು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.